ನನಗೆ ಒಂಚೂರು ಇತಿಹಾಸ ನಮ್ಮೆಲ್ಲರಿಗೂ ನೆನಪು ಮಾಡೋ ಕೆಲಸ ಏನಾದರೂ ನಿಮ್ಮ ಕಡೆಯಿಂದ ಆಗ್ಬೋದಾ ಸರ್? ಬೆಂಗಳೂರಿನ ಇತಿಹಾಸದಲ್ಲಿ ಈ ರೀತಿಯಾಗಿ ಎಲೆಕ್ಷನ್ ಇಲ್ದಲೇ ಇರೋ ದಿನಗಳನ್ನು ನೋಡಿತ್ತಾ ಬೆಂಗಳೂರು, ಅಥವಾ ಇವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡುವ ಶೂರರಾಗ್ತಾ ಇದ್ದಾರಾ? ಇಲ್ಲ, ಸಾಮಾನ್ಯವಾಗಿ ಒಂದು ಅವಾಗ ಕೌನ್ಸಿಲ್ ಅಂತಿದ್ವಿ ನಾವು, ಅದಕ್ಕೆ BMP ಕೌನ್ಸಿಲ್ ಅವಧಿ 5 ವರ್ಷಕ್ಕೆ ಚುನಾಯಿತ ಆಗಿರ್ತದೆ. ಮತ್ತು ಪ್ರತಿ ವರ್ಷಕ್ಕೊಬ್ಬ ಮೇಯರ್ ಆಯ್ಕೆ ಆಗೋ ಪ್ರಕ್ರಿಯೆ. 5 ವರ್ಷ ಆದ ತಕ್ಷಣವೇ 45 ದಿವಸಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ KMC ಆ್ಯಕ್ಟ್ ಅವಾಗ ಹೇಳ್ತಿತ್ತು. ಈಗಲೂ ಕೂಡ ಹಾಗೆ ಇರ್ಬೋದೇನೋ, ನಾನು ಪೂರ್ತಿಯಾಗಿ ಆ್ಯಕ್ಟನ್ನು ಓದಿಲ್ಲ ಈಗಿಂದು. ಆದರೆ ಯಾರೂ ಕೂಡ ಅಷ್ಟು ಬೈಗ ಮಾಡಿಲ್ಲ. ಕೆಲವರು 6 ತಿಂಗಳು ಡಿಲೇ ಮಾಡಿದ್ರು, ಇನ್ನು ಕೆಲವರು 1 ವರ್ಷ ಮಾಡಿದರು. BMP ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ. ಬೆಂಗಳೂರಿನ ಆಗ 100 ವಾರ್ಡ್ ಇತ್ತು. ಆ 100 ವಾರ್ಡನ್ನು ಹೆಚ್ಚುವರಿ ವಾರ್ಡ್ಗಳ ವಿಸ್ತಾರ ಮಾಡಿ ಇದರ ಮಧ್ಯೆ ಅಲ್ಲಿ ಇದ್ದಂಥ 111 ಹಳ್ಳಿಗಳನ್ನು, ಈಗೇನು TMCಗೆ 8 TMCಗಳಿದ್ವಾಗ, ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಆ್ಯಂಡ್ CMC ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್, ಯಲಹಂಕ ಈ ಥರ ಅನೇಕ, ಯಶವಂತಪುರ, ಯಲಹಂಕ ಇವು ಸುತ್ತಮುತ್ತ ಇದ್ವು. ಅದ್ರ ಜೊತೆಗೆ ಹಳ್ಳಿಗಳು, 111 ಹಳ್ಳಿಗಳು, ಇದೆಲ್ಲವನ್ನು ಸೇರಿಸಿಕೊಂಡು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ BBMP ಆಗ್ತದೆ. ಅದೇ ಕಾಲದಲ್ಲಿ ಇನ್ನೊಂದು ಚರ್ಚೆ ಕೂಡ ನಡೀತು. ಒಂದೇ BBMP ಮಾಡಿ ಭಾಳ ದೊಡ್ಡದಾಗುತ್ತೆ, ಬಲ್ಕ್ ಆಗುತ್ತೆ, ಇದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ 3 ಸಪ್ರೇಟ್ ಪಾಲಿಕೆಗಳು ಮಾಡಿ ಅನ್ನೋ ವಾದ ಕೂಡ ಆವಾಗಲೇ ಇತ್ತು. ಇದೇ 6 ವರ್ಷಕ್ಕವರೇ ಮಾತಾಡಿದ್ರು ಅದನ್ನು, ನನ್ನ ಹತ್ರನೇ ಹೇಳಿದ್ರು ಅದನ್ನು, ನಾನೇ ವರದಿ ಮಾಡಿದ್ದೆ. ಹೀಗಿರುವಾಗ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಿದೆ, ಒಂದು ಆಡಳಿತ ಸಂಸ್ಥೆ BMP ಆಗಲಿ ಅಥವಾ GB ಆಗಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಗೊತ್ತಿದೆ ಎಲ್ರಿಗೂ ಕೂಡ. ಇದೇ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು 1 ವರ್ಷ ಡಿಲೇ ಮಾಡಿದ್ದಾರೆ ಎಲೆಕ್ಷನ್. ಅವಾಗ ಲಾಸ್ಟ್ ಮೇಯರ್ ಅವಾಗ ಮುಮ್ತಾಜ್ ಬೇಗಮ್ ಆಗಿದ್ದು BBMPಗೆ SK ನಟರಾಜ್ ಅನ್ಸುತ್ತೆ ಫಸ್ಟ್ ಮೇಯರ್ ಆಗಿದ್ದು. 1 ವರ್ಷ ಆದಮೇಲೆ ಚುನಾವಣೆ ಮಾಡಿದ್ರು. 2008ರಲ್ಲಿ ಚುನಾವಣೆ ಆಯ್ತದು. ಆಮೇಲೆ 8ರಿಂದ 13 ಸ್ವಲ್ಪ ಬೇಗ 10 to 15 ಕರೆಕ್ಟ್. ಆಮೇಲೆ ಯಾರು ಮುಂದೆ ಇವ್ರ ಸತ್ಯ ಅಲ್ಲ, ಕಟ್ಟ ಸತ್ಯ ಅಲ್ಲ, ಅವರುಂಟ ಎನಿವೇಸ್, ಇಷ್ಟು 6 ವರ್ಷಗಳಷ್ಟು ಡಿಲೇ ಬೆಂಗಳೂರಿನ ಇತಿಹಾಸದಲ್ಲಿ ಆಗೇ ಇಲ್ಲ. ಇದೇ ಫಸ್ಟ್ ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ, ಇಟ್ ಇಸ್ ಹಿಸ್ಟಾರಿಕಲ್ ಆ್ಯಂಡ್ ಇಟ್ ಇಸ್ ಪಥೆಟಿಕ್. ಇದು ಕೇವಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮುಖಭಂಗ ಮಾತ್ರ ಅಲ್ಲ, ಅವರ ಚಾರಿತ್ರ್ಯದ ಬಗ್ಗೆ ಒಂದು ದೊಡ್ಡ ಕನ್ನಡಿ ಮಾತ್ರ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಇದರಲ್ಲಿ ಶಾಮೀಲಾಗಿರೋದು ನೀವು ಹೇಳಿದಂಗೆ ಅಬ್ಸಲ್ಯೂಟ್ಲಿ ಅನ್ಡಿನಯಬಲ್. ಯಾಕೆ ಅಂದರೆ ಕೇವಲ 1-2 ವರ್ಷ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಇಂದಿರಾ ಗಾಂಧಿ ಸಸ್ಪೆಂಡ್ ಮಾಡಿದಾಗ ದೇಶಾದ್ಯಂತ ಚಳವಳಿ ಮಾಡಿದ ಪಕ್ಷ ಜನತಾ ಪಾರ್ಟಿ ಮತ್ತು ಇಂದಿನ BJP ಅದರಲ್ಲಿ ಇತ್ತು. ಯಾಕೆ 6 ವರ್ಷ ಸುಮ್ಮನೆ ಕೂತಿದ್ದೀರಿ ನೀವು? ಮಾಡಿ, ಬೀದಿಗಳೊಂದು ಹೋರಾಟ ಮಾಡಿ, ಸೇರ್ಕೊಳ್ಳಿ JDSನವರು. ಫ್ರೀಡಮ್ ಪಾರ್ಕ್ ಅಲ್ಲ, ಸಿಟ್ಟು ಬೇಕಲ್ಲ. ಯಾಕೆ ಮಾಡಲ್ಲ ಅಂದರೆ ಜನರೇ ಇವ್ರನ್ನ ನಂಬೋದಿಲ್ಲ. ನಾಳೆ GBA ಚುನಾವಣೆ ಆಗಿಲ್ಲ ಅಂತ ಬೀದಿಗೆ ಬಂದರೆ ಜನನೇ ಇವ್ರನ್ನ ನಂಬೋದಿಲ್ಲ. ಹೀಗೆ ಲಾಸ್ ದಟ್ ಕ್ರೆಡಿಬಿಲಿಟಿ. ಈಗ ನೀವು ನಾನು ಮುಗಿಸ್ತೇನೆ. ಮೀಸಲಾದ ಜಾಗ ಸ್ಥಳ ಇಟ್ಟರೆ ಗುರುತಿಸಿ ಅಲ್ಲೇ ಹೋರಾಟ ಮಾಡ್ಬೇಕಂತಾರೆ. ಸರ್ ಬಂದೆ ಸರ್, ಶಾಸ್ತ್ರಕ್ಕೆ ಹೋರಾಟ ಮಾಡಿದ್ವಿ ಅಂತ ಫ್ರೀಡಮ್ ಪಾರ್ಕಿಗೆ ಹೋಗಿ ಕುತ್ಕೊಳ್ಳೋದಲ್ಲ, ಸಿಟ್ಟಿನ ಹೋರಾಟ ಬಿಡದಿಗೆ ಹೋಗಿ ಮಾಡಿದ್ರಲ್ಲ, ಅದು ಹೋರಾಟ. ಇವತ್ತು ಬೆಂಗಳೂರಲ್ಲಿ ಇವತ್ತು ನೋಡಿ ಆಯ್ತು, ಎಸ್ ಮೇಡಮ್, ಗುಡ್ ಕ್ವಶನ್ ನೀವು ಕೇಳಿದ್ದು ಸರಿ ಆಯ್ತು. ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತು ಬೆಂಗಳೂರಲ್ಲಿ ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮ ಹೋರಾಟದಲ್ಲಿ ಇಲ್ಲಿರೋಂಥ 2 ಕೋಟಿ ಜನಕ್ಕೆ ತೊಂದರೆ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ಇದೆ, ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಮಗೆ ಬೆಂಗಳೂರಲ್ಲಿ ನೋಡಿ, ಬೆಂಗಳೂರಲ್ಲಿ ಒಂದು ನಿರ್ದೇಶನದ ಸ್ಥಳ ಕೊಟ್ಟಿದ್ದಾರೆ, ಆ ಸ್ಥಳದಲ್ಲಿ ಡೈರೆಕ್ಟ್ ಬೀದಿ ಕಡೆ ಬಂದು ಅರೆಸ್ಟ್ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಇವತ್ತು ಒಂದು ಸೆಕೆಂಡ್ ಸರ್, ಒಂದು ಕ್ವೆಶ್ಚನ್ ಆಡ್ ಮಾಡ್ತಾರೆ ಪ್ಲೀಸ್. ಈಗ ನಾಳೆ ನೀವು ಈ ಜನಕ್ಕೆ ಸಿಟ್ಟು ಬಂದಿದೆಯಾ, ಅವ್ರ ತುಮಲಗಳಿಗೆ ನೀವು ದನಿ ಆದರೆ ಇವು ಯಾವುದು ನಿಮಗೆ ಅಡ್ಡ ಬರಲ್ಲ. ಆ ಕಾನೂನು ಈ ಕಾನೂನು ಅಂತ, ಕಾನೂನು ಉಲ್ಲಂಘನೆ ಚಳವಳಿ ಮೊದಲನೇ ಭಾಗ, ಪ್ರತಿಭಟನೆ ಮೊದಲನೇ ಹೆಜ್ಜೆ ಅದು. ಇದನ್ನ ನಿಮ್ಗೆ ಹೇಳ್ಕೊಳ್ಬೇಕಾಗಿಲ್ಲ ನಾನು. ಆದ್ರೆ ನೀವು ಸಮಾವೇಶ ಮಾಡ್ತೀರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಅವಾಗ ಟ್ರಾಫಿಕ್ ಜಾಮ್ ಆಗೋದು ಗೊತ್ತಾಗಲ್ಲ ನಿಮ್ಗೆ. ಈಗ ಗೊತ್ತಾಗುತ್ತೆ. ಯಾರು ಮಾಡಿದ್ರು? ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಆಕ್ರೋಶ ಆಕ್ರೋಶನ ದಿನನಿತ್ಯ ಮಾತ್ರ ನಾವು ನಿಮಗಲ್ಲ ರೀ, ಜನ ಪ್ರೆಸ್ ಮೀಟ್ ಮಾಡ್ತಾರೆ. GB ಎಲೆಕ್ಷನ್ ಬಗ್ಗೆ ದಿನಕ್ಕೊಂದು ಪ್ರೆಸ್ ಮೀಟ್ ಇದೆ ನಮ್ಮ ಪಕ್ಷದಲ್ಲಿ. ಪ್ರೆಸ್ ಮೀಟ್ ಅಂತ ಏನ್ ಬದಲಾವಣೆ, ಏನ್ ಕ್ರಾಂತಿ ಮಾಡ್ತೀರಿ? ಮತ್ತೆ ದಪ್ಪ ಚರ್ಮಕ್ಕೆ ಯಾರು ಹೇಳ್ತೀರಿ? ಚರ್ಚೆ ಮುಂದುವರ್ಸೋಣ.